ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ವೈಕುಂಠ ಏಕಾದಶಿ ಜನವರಿ 10ಕ್ಕೆ ವೈಕುಂಠ ಏಕಾದಶಿ ಇತ್ತಲ್ವ. ಸೊ ಅಲ್ಲಿಗೆ ಹೋಗಿದ್ದು. ಇದು ನನಗೆ ಪೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಒಂದು ತಿಂಗಳು ಏನು ಮಾಡ್ತಾರೆ, ಧನುರ್ಮಾಸ ಪೂಜೆ ಇರುತ್ತೆ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲರೂ ಕೂಡ ಎಲ್ಲರೂ ಅಂದರೆ ಯಾರ್ಯಾರಿಗೆ ಇಷ್ಟ ಇರುತ್ತಲ್ಲ, ಸೊ ಅವರೆಲ್ಲರೂ ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅರಳಿ ಮರ ಪೂಜೆ ಮಾಡಿಕೊಂಡು ಬರ್ತಾ ಇರ್ತಾರಲ್ವ. ಅದೇ ಮಾಸದಲ್ಲಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ. ಅಲ್ಲಿ ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ದರ್ಶನವನ್ನು ಆ ದಿನ ಮಾಡ್ತಾರೆ. ಅಂದರೆ ವೆಂಕಟೇಶ್ವರ ಅಂದರೆ ವಿಷ್ಣುವಿನ ಒಂದು ಅವತಾರ ಅಲ್ವಾ. ಆ ಒಂದು ಸಂದರ್ಭದಲ್ಲಿ ವೈಕುಂಠ ಏಕಾದಶಿಯ ದಿನದಂದು ಉತ್ತರಾಯಣ ಬಾಗಿಲು ಅಂದರೆ ಉತ್ತರ ಬಾಗಿಲು ತೆರೆದಿರುತ್ತೆ. ವರ್ಷಕ್ಕೊಂದು ಸರಿ ಮಾತ್ರ ತೆರೆಯುತ್ತಂತೆ. ಆ ದಿನ ಆ ಬಾಗಿಲಲ್ಲಿ ನಾವು ಬಂದರೆ ಅಲ್ಲಿ ದರ್ಶನವನ್ನು ಮಾಡ್ಕೊಂಡು ಬಂದಾಗ ಮೋಕ್ಷ ಪ್ರಾಪ್ತಿ ಆಗುತ್ತಂತೆ. ಎಲ್ಲ ಪಾಪಗಳು ಕೂಡ ಕಳೆದು ಹೋಗ್ತವೆ ಅನ್ನೋದು ಒಂದು ಪ್ರತೀತಿ ಇದೆ. ನೋಡಿ, ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಕ್ಯೂ ಇತ್ತು. ಅಲ್ಲಿ ಹೋದ್ಮೇಲೆ ಅಯ್ಯೋ ಇಷ್ಟೊಂದು ಕ್ಯೂ ಇದೆಯಲ್ಲಪ್ಪ ಹೆಂಗೆ ಅಂದ್ಕೊಂಡ್ವಿ. ಸೊ ಪ್ರತಿ ವರ್ಷವೂ ಹೀಗೆ ಇರುತ್ತೆ, ಸ್ವಲ್ಪ ಕಮ್ಮಿ ಇರ್ತಿತ್ತು. ಅಂದರೆ ನಾವು ಮಧ್ಯಾಹ್ನ ಟೈಮ್ ಹೋಗ್ತಿದ್ವಿ, ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಮತ್ತು ಸಂಜೆ ತಂಪೊತ್ತಲ್ವ, ಸೊ ಹಾಗಾಗಿ ತುಂಬ ಜನ ಇತ್ತು. 2:30ಗೇನೋ ಹೋದ್ವಿ ನಾವು. ಆಲ್ರೆಡಿ ಅಷ್ಟೊತ್ತಿಗೆ ತುಂಬಾ ಕ್ಯೂ ಇತ್ತು. ಸೊ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ದರ್ಶನಕ್ಕೆ ಅಂತ ಹೋದ್ವಿ. ಇದನ್ನು ಯಾಕೆ ವೈಕುಂಠ ಏಕಾದಶಿ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಶಾರ್ಟಾಗಿ ನನಗೊಬ್ಬರು ಸ್ಟೋರಿ ಹೇಳಿದರು. ವಿಷ್ಣುದೇವ ಒಬ್ಬ ಖಾರ ಅನ್ನೋ ರಾಕ್ಷಸನ ಸಂಹಾರಕ್ಕಾಗಿ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಿದ್ದಂತೆ. ಆ ರಾಕ್ಷಸ ಅವನ ಒಂದು ಸಂಹಾರಕ್ಕಾಗಿ ಏನು ಮಾಡ್ತಾರೆ ವಿಷ್ಣುದೇವರು ಅಂತಂದರೆ, ಸ್ತ್ರೀಯ ಒಂದು ರೂಪವನ್ನು ತಾಳ್ಬಿಟ್ಟು ವಿಷ್ಣುದೇವನೇ ಆ ಸ್ತ್ರೀಯ ರೂಪವನ್ನು ತಾಳಿಬಿಟ್ಟು ಆ ರಾಕ್ಷಸನ ಸಂಹಾರಕ್ಕೆ ಬರ್ತಾರಂತೆ. ಸೊ ಆ ರಾಕ್ಷಸನ ಸಂಹಾರವನ್ನು ಮಾಡಿಬಿಟ್ಟು ಎಲ್ಲ ಅಂದರೆ ದೇವತೆಗಳಿಗೂ ಕೂಡ ಒಂದು ಮೋಕ್ಷ ಪ್ರಾಪ್ತಿ ಆಗೋ ಥರ ಮಾಡಿದ್ರಂತೆ. ಸೊ ನನಗೆ ಯಾರೋ ಶಾರ್ಟಾಗಿ ಹೇಳಿದ್ದನ್ನು ಆ ಸ್ಟೋರಿನ, ತುಂಬ ದೊಡ್ಡದಿದೆ ಅಂತ ಹೇಳಿದರು ಅರ್ಚಕರು. ಸೊ ತುಂಬ ಹಬ್ಬ ಅಲ್ವಾ, ಬ್ಯುಸಿ ಇದ್ದಿದ್ದರಿಂದ ಅಷ್ಟು ಸಿಂಪಲ್ಲಾಗಿ ಒಬ್ಬರು ಹೇಳಿದರು. ತುಂಬ ಅರ್ಚಕರಿದ್ದರು. ಅದರಲ್ಲಿ ಒಬ್ಬರು ಹೊರಗಡೆ ಬರುವಾಗ ಕೇಳಿದಾಗ ಇನ್ನೊಂದು ದಿನ ಬನ್ನಿ ಹೇಳ್ತೀವಂತಲೂ ಹೇಳಿದರು ನನಗೆ. ನೋಡಿ, ಅಲ್ಲಿ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದರು. ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ಒಂದು ಮೂರ್ತಿಗಳನ್ನು ಕೂಡ ಹೊರಗಡೆ ಇದನ್ನು ಪ್ರತಿ ವರ್ಷವೂ ಇಡ್ತಾರೆ. ಸೊ ಇವು ಒಳಗಡೆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ದೇವರುಗಳಲ್ಲ, ಹೊರಗಡೆ ಸುಮ್ಮನೆ ಡೆಕೋರೇಷನಿಗೆ ಮಾಡಿರ್ತಕ್ಕಂಥ ದೇವರುಗಳು. ತುಂಬ ಚೆನ್ನಾಗಿದ್ವು. ನಾನು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡೆ, ಯಾಕಂದರೆ ಒಳಗಡೆ ಅಲೋ ಇಲ್ಲ ಅಂತ ಹೇಳಿದರು ಕಂಪ್ಲೀಟಾಗಿ ವಿಡಿಯೋ ಮಾಡಲಿಕ್ಕೆ. ಭಯ ಕೂಡ ಇತ್ತು ನನಗೆ, ಬೈದ್ಬಿಟ್ರೆ ಅಂತ ಹೇಳಿ. ಆಮೇಲೆ ದರ್ಶನಕ್ಕೆ ಹೋದ್ವಿ. ತುಂಬ ಕ್ಯೂ ಇದ್ದಿದ್ದರಿಂದ ವಿಷ್ಣುವಿಗೆ ತುಂಬ ಪ್ರಿಯವಾದಂತಹ ಈ ಧನುರ್ಮಾಸದಲ್ಲಿ ನೈವೇದ್ಯ ಅಂದರೆ ಪೊಂಗಲ್ನ ನೈವೇದ್ಯವಾಗಿ ಕೊಡ್ತಾರಂತೆ. ನಾವು ಮೊದಲೆಲ್ಲ ನಮ್ಮ ಪಕ್ಕದ ಮನೆಯವ್ರ ಜೊತೆಗೆ ಹೋಗ್ತಾ ಇದ್ವಿ. ಅಂಬಿಕಾ ಅಂತ ಬರ್ತಾಯಿದ್ರು. ಅರ್ಲಿ ಮಾರ್ನಿಂಗೇ ಹೋಗ್ತಾ ಇದ್ವಿ ಪೂಜೆ ಮುಗಿಸ್ಕೊಂಡು. ಆವಾಗ ಒಂದಿನ ಖಾರ ಪೊಂಗಲ್ ಮಾಡಿರ್ತಿದ್ರು ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ, ಒಂದಿನ ಸ್ವೀಟ್ ಪೊಂಗಲ್ ಮಾಡಿರ್ತಿದ್ರು. ನನಗೆ ಆವಾಗಲೇ ಗೊತ್ತಾಗಿದ್ದು. ಸೊ ಪೊಂಗಲ್ನ ವಿಷ್ಣುದೇವನಿಗೆ ಈ ಮಾಸದಲ್ಲಿ ನೈವೇದ್ಯವಾಗಿ ಅರ್ಪಿಸ್ತಾರೆ ಅಂತಂದು ಹೇಳಿ. ನೋಡಿ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅವರ ಜನ ಅಂತೂ ತುಂಬ ಜನ ಇದ್ದರು. ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಕೂಡ ಇದೇ ರೀತಿ ಜನ ಇತ್ತು ಅಂತ ಹೇಳಿದರು. ಸೊ ದೇವರ ದರ್ಶನ ಚೆನ್ನಾಗಾಯಿತು ನನಗೆ ಅವತ್ತಿನ ದಿನ. ಕೈ ಮುಗಿದು ಬಲಕ್ಕೆ ಹೋದರೆ ಅಲ್ಲಿ ಉತ್ತರ ಬಾಗಿಲು ಓಪನ್ ಇರುತ್ತೆ, ಡೈರೆಕ್ಟಾಗಿ ಹೋಗ್ಬೋದು ಅಂತಲೇ ಹೇಳಿದರು. ನಾವು ಹೇಗೂ ಬಂದಿದ್ದೀವಿ ಅಂತೇಳಿ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ಒಂದು ಗರ್ಭಗುಡಿ ಇತ್ತು, ಅಲ್ಲೂ ಕೂಡ ದೇವಿಯ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕಿಬಿಡೋಣ, ಇಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ಬಂದಿದ್ದೀವಿ, ಯಾಕೆ ಹಾಗೆ ಹೋಗೋದು. ಅವ್ರು ಹೇಳಿದರು ಪ್ರದಕ್ಷಿಣೆ ಹಾಕೋರು ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಉತ್ತರ ಬಾಗಿಲಲ್ಲಿ ದೇವರಿಗೆ ಕೈ ಮುಗಿದು ಹೋಗ್ಬೋದು ಅಂತಲೇ ಹೇಳಿದರು. ಸೊ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ, ಸೈಡಲ್ಲೆಲ್ಲ ಈ ರೀತಿಯಾಗಿ ಡೆಕೋರೇಟ್ ಮಾಡಿದರು ದೇವಸ್ಥಾನನ. ರಂಗೋಲಿ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನ ಅಂದ್ರೇ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಅಲ್ಲಿ ಬೇಗ ಬರಬೇಕು ಅನ್ನೋ ಮನಸ್ಸೇ ಆಗಲ್ಲ. ಆದರೆ ತುಂಬ ಜನ ಇದ್ದಿದ್ದರಿಂದ ಯಾರೂ ತುಂಬ ಹೊತ್ತು ಕೂತ್ಕೊಳ್ಳೋ ಹಾಗಿರಲಿಲ್ಲ. ಮುಂದಕ್ಕೆ ಮೂವ್ ಆಗಿ ಅಂತಲೇ ಹೇಳ್ತಾಯಿದ್ರು. ಮುಂದಕ್ಕೆ ಹೋಗಿ ಬೇರೆ ಭಕ್ತಾದಿಗಳಿಗೆ ದಾರಿ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಸೊ ಅವ್ರದ್ದು ಕೂಡ ಕರೆಕ್ಟ್ ಇತ್ತು ಪಾಪ. ನಾವು ದೇವರ ಒಂದು ದರ್ಶನವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಆಗ್ತಾ ಬಂದ್ವಿ ನಿಧಾನಕ್ಕೆ. ಅಷ್ಟು ಪ್ರದಕ್ಷಿಣೆ ಕೂಡ ಬೇಗ ಹಾಕೋಕ್ಕಾಗಲಿಲ್ಲ, ತುಂಬ ಜನ ಇತ್ತಲ್ವ. ಸೊ ಹಾಗಾಗಿ ನಿಧಾನಕ್ಕೆ ನಿಂತುಬಿಟ್ಟು ನಿಧಾನಕ್ಕೆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಳ್ತಾ ಬಂದ್ವಿ. ನೋಡಿ ಎಷ್ಟು ಜನ ನಿಂತಿದ್ರು. ಚಿಕ್ಕ ಮಕ್ಕಳಿಗಂತೂ ಪಾಪ ತುಂಬ ಹೊತ್ತಾಗ್ಬಿಟ್ಟಿತ್ತಲ್ಲ, ಶೆಕೆ. ಕೆಲವು ಮಕ್ಕಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ವು.
ಒಳಗಿಂದನೇ ನಾನು ಮತ್ತೆ ಹೊರಗೆ ನೋಡಿದಾಗ ನೋಡಿ ಇನ್ನೂ ಜನ ಬರ್ತಾನೇ ಇದ್ದರು, ತುಂಬ ಜನ ಬರ್ತಾಯಿದ್ರು. ಏನಕ್ಕಪ್ಪ ಇಷ್ಟೊಂದು ಜನ ವೈಕುಂಠ ಏಕಾದಶಿ ದಿನ ಅಂದರೆ ತಿಂಗಳಿಗೆ 2 ಏಕಾದಶಿಗಳು ಬರ್ತವೆ. ಶುಕ್ಲ ಪಕ್ಷದಲ್ಲೊಂದು ಬರುತ್ತೆ, ಕೃಷ್ಣ ಪಕ್ಷದಲ್ಲೊಂದು ಬರುತ್ತೆ. ವರ್ಷಕ್ಕೆ 24 ಏಕಾದಶಿಗಳು ಬರ್ತವೆ. ಆದರೆ ಈ ವೈಕುಂಠ ಏಕಾದಶಿ ಮಾತ್ರ ತುಂಬ ವಿಶೇಷ. ಈ ಏಕಾದಶಿಯಲ್ಲಿ ಉತ್ತರ ಬಾಗಿಲನ್ನು ಓಪನ್ ಮಾಡ್ತಾರೆ. ಆ ಬಾಗಿಲಲ್ಲಿ ನಾವು ದೇವರ ದರ್ಶನವನ್ನು ಮಾಡಿ ಹೊರಗಡೆ ಬಂದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಏನೇ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಎಲ್ಲವೂ ಕೂಡ ದೇವರು ಅದನ್ನು ಮನ್ನಿಸ್ತಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಸಹಜವಾಗಿ ಯಾರು ತಪ್ಪು ಮಾಡಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ತಪ್ಪು ಮಾಡಿರ್ತಾರೆ. ಕೆಲವರು ಸಣ್ಣ ತಪ್ಪು ಮಾಡಿರ್ತಾರೆ, ಕೆಲವರು ದೊಡ್ಡ ತಪ್ಪುಗಳನ್ನು ಮಾಡಿರ್ತಾರೆ. ಎಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಸೊ ಅವರಿಗೇನು ನಾವು ಇವತ್ತಿನ ದಿನ ದರ್ಶನ ಮಾಡಿದರೆ ನಮ್ಮ ಎಲ್ಲ ಪಾಪಕರ್ಮಗಳು ದೇವರು ಮನ್ನಿಸ್ತಾನೆ ಅನ್ನೋದು ಒಂದು ಪ್ರತೀತಿ ನಮ್ಮದು ಕೂಡ, ನಾವೇನೋ ಹೊರತಲ್ಲ. ಹಾಗಾಗಿ ಅವತ್ತು ವೈಕುಂಠ ಏಕಾದಶಿ ದಿನ ಎಷ್ಟು ಕೆಲಸಗಳಿದ್ದರೂ ಕೂಡ ಕೆಲವರು ಗೊತ್ತಿರೋರು, ಅದರ ಹಿನ್ನೆಲೆ ಗೊತ್ತಿರೋರು ಪಾಪ ದರ್ಶನ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಗೆ ಬಂದ್ವಿ. ಇನ್ನೂ ಜನ ಬರ್ತಾನೆ ಇದ್ದರು. ಪಾಪ ತುಂಬ ರಶ್ ಇತ್ತು ಈ ವರ್ಷ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದರಲ್ಲೂ ಪಾಪ ಒಬ್ಬ ಅರ್ಚಕರು ಅದರದ್ದು ಸಣ್ಣದಾಗಿ ಮಾಹಿತಿ ಹೇಳಿದರು ಅಷ್ಟೇ. ಆವಾಗಲೇ ಹೇಳಿದ್ನಲ್ಲ ಅಷ್ಟು ಮಾತ್ರ ಹೇಳಿದರು. ಯಾಕಂದರೆ ತುಂಬ ಬ್ಯುಸಿ ಇದ್ದರು, ಇನ್ನು ಭಕ್ತಾದಿಗಳು ಬರ್ತಾಯಿದ್ರು. ಅವ್ರಿಗೆ ಎಲ್ಲ ರೀತಿಯಾದಂಥ ಕೆಲವೊಂದು ಸಾಧ್ಯ ಆದಂಥ ಅನುಕೂಲಗಳನ್ನು ನಾವು ಮಾಡಿಕೊಡ್ಬೇಕಿಲ್ಲಿ ಅಂತಲೂ ಹೇಳ್ತಾಯಿದ್ರು ಅರ್ಚಕರು. ಜನ ಅಂತೂ ತುಂಬ ಜನ ಇದ್ದರು. ಅಲ್ಲಿ ಬೇರೆ ಬೇರೆ ರೀತಿಯ ಅಂದರೆ ಬ್ರಹ್ಮಕುಮಾರಿ ಸಂಘದವ್ರು ಕೂಡ ಬಂದಿದ್ದರು ಸೈಡಿಗೆ ಹೊರಗಡೆ. ದೇವರ ಒಂದು ಪ್ರಾಮುಖ್ಯತೆ ಏನು, ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದರು ಕೆಲವರು. ನೆಕ್ಸ್ಟ್ ನಾವು ಹಾಗೇ ಬರ್ತಾ ಇಲ್ಲಿ ಪ್ರಸಾದ ಕೌಂಟ್ರ್ ಇತ್ತು ಸೈಡಿಗೆ. ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಕಾಮನ್ನಾಗಿ ಪ್ರಸಾದವನ್ನು ಹಂಚ್ತಾ ಇದ್ದರು. ಆಮೇಲೆ ಟಿಕೆಟ್ ತೊಗೊಂಡು ಬಂದಿದ್ದರು ಕೆಲವರು. ಸೊ ಟಿಕೆಟ್ ತೊಗೊಂಬಂದವ್ರಿಗೆ ಮತ್ತೆ ಬೇರೆ ಥರ ಪ್ರಸಾದ, ಲಾಡುಂಡೆ ಆ ಥರದ್ದೆಲ್ಲ ಇತ್ತು, ವ್ಯವಸ್ಥೆ ಮಾಡಿದ್ರು ಇಲ್ಲಿ. ಆದರೆ ಯಾವ ಭಕ್ತರಿಗೂ ಕೂಡ ನಿರಾಸೆ ಆಗಬಾರ್ದು ಅಂತ ಹೇಳಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ಇಲ್ಲಿ ವ್ಯವಸ್ಥೆ ಮಾಡಿದರು. ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಕೂಡ ಪ್ರಸಾದದ ವ್ಯವಸ್ಥೆ ಇತ್ತು ಇಲ್ಲಿ. ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಅಲ್ಲೇ ಪ್ರಸಾದವನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಕೂತು ಸೈಡಿಗೆ ಬಂದ್ವಿ. ಇಲ್ಲಿ ನೋಡಿ ತುಂಬ ಮಳಿಗೆಗಳಿದ್ವು. ಆಮೇಲೆ ಮಕ್ಕಳಿಗೆ ಏನೋ ಆಟಿಕೆ ಸಾಮಾನುಗಳು ಬೇಕಲ್ಲ, ಅವರು ಕೂಡ ತುಂಬ ಜನ ಇದ್ದರು. ಕವಡೆಗಳನ್ನು ಮಾರೋರು ತುಂಬ ಇದ್ದರು. ಆಮೇಲೆ ಬುಕ್ಸ್ಗಳು, ಭಗವದ್ಗೀತೆ ಮಾರೋರು, ಇಸ್ಕಾನ್ ಟೆಂಪಲ್ ಏನು ಟ್ರಸ್ಟ್ ಅವ್ರು ಇದ್ರಲ್ಲ ಅವರು ಕೂಡ ಇಲ್ಲಿ ಬಂದಿದ್ದರು. ಭಗವದ್ಗೀತೆಯ ಒಂದು ಉಪದೇಶವನ್ನು ಹೇಳ್ತಾ ಇದ್ದರು ಅಲ್ಲಿ ಹೊರಗಡೆ ಎಲ್ಲ ಇದನ್ನು ಹಾಕ್ಕೊಂಡು. ತುಂಬ ಖುಷಿ ಆಯಿತು. ಈ ವರ್ಷ ದರ್ಶನ ತುಂಬ ಸಮಾಧಾನವಾಗಾಯಿತು, ಚೆನ್ನಾಗಾಯಿತು. ಲಕ್ಷ್ಮೀ ವೆಂಕಟೇಶ್ವರನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತೀನಿ ನಾನು. ದೇವರ ಆಶೀರ್ವಾದ ಇದ್ರೇ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗೋದಲ್ವ. ನನಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಖಂಡಿತವಾಗ್ಲೂ ಇದರ ಮಾಹಿತಿಯನ್ನು ಹೇಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಧನುರ್ಮಾಸ ಪೂಜೆದ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ, ಅದರಿಂದ ತುಂಬ ಯೂಸ್ಫುಲ್ ಇದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.